ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ಮೆಜರ್ಮೆಂಟ್ ಹೇಗೆ ತೊಗೊಳೋದು ಅಂತ ಡೀಟೇಲಾಗಿ ತಿಳ್ಕೊಂಡ್ವಿ. ಇವತ್ತು ಅದೇ ಮೆಜರ್ಮೆಂಟ್ ಇಟ್ಕೊಂಡು ನಾವು ಒಂದು ಬೇಸಿಕ್ ಬ್ಲೌಸ್ ಸ್ಟಿಚ್ ಮಾಡೋಣ. ಯಾವ ಥರ ಅಂದರೆ ಹಿಂದೆನೂ ಕ್ಲೋಸ್ ಆಗಿರುತ್ತೆ, ನಮಗೆ ಮುಂದೆನೂ ಕ್ಲೋಸ್ ಆಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಟಕ್ಸಲ್ಲೇ ಇದನ್ನು ಟಕ್ಸ್ ಹಿಡಿದು ಇದನ್ನು ಸ್ಟಿಚ್ ಮಾಡ್ಬೋದು. ಸ್ಟಿಚಿಂಗ್ ಕೂಡ ತುಂಬ ಬೇಗನೆ ಆಗಿಬಿಡುತ್ತೆ. ಇದು ನಾವು ಬ್ಯಾಕಲ್ಲಾದರೂ ಓಪನ್ ತೊಗೋಬೋದು, ಫ್ರಂಟಲ್ಲಿ ಕೂಡ ಓಪನ್ ತೊಗೋಬೋದು. ಈ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಿಮಗೆ ನಿಮ್ಮ ಶೋಲ್ಡ್ರು ನೀವೇನು ತೊಗೊಂಡಿದ್ದೀರಾ ಇದು ಪರ್ಫೆಕ್ಟ್ ಇದೆಯಾ ಅಂತ ಗೊತ್ತಾಗುತ್ತೆ. ಹಾಗೆಯೇ ನಿಮ್ಮ ಹಾರ್ಮೋಲ್ ಡೆಪ್ತ್ ಏನಿದೆ, ಏನಾರು ಟೈಟ್ ಇದೆಯಾ ಅಥವಾ ರಿಂಕಲ್ಸ್ ಇದೆಯಾ ಏನಾದರೂ ಗೊತ್ತಾಗುತ್ತೆ. ಇದು ಹೊಲ್ದಾದ್ಮೇಲೆ ನೆಕ್ಸ್ಟ್ ಬ್ಲೌಸ್ಗೆ ನಾವು ಅದನ್ನು ಸರಿ ಮಾಡ್ಕೋಬೋದು. ಸೊ ಇದನ್ನು ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಿ ನಾವು ಕಟಿಂಗ್ ಮಾಡೋದು ನೋಡೋಣ. ಈ ಬ್ಲೌಸ್ನ ಬೇಕಾದ್ರೆ ನೀವು ನಾರ್ಮಲಾಗಿ ಏನು ಲೆಂತ್ ತೊಗೋತೀರಾ ಅದಕ್ಕಿಂತ ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಕೊಂಡು ಬೇಕಾದ್ರೆ ನೀವು ಹೊಲ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಅಂದರೆ ನಾನೇನು 13 ಇದೆ, ನಾನು 14ವರೆಗೂ ತೊಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು 13 ತೊಗೋತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಲೆಂತ್ ಬೇಕು ಅಂದರೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಈ ಬ್ಲೌಸಲ್ಲಿ ಲೆಂತ್ ಹಾಕೋದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನನ್ನ ಲೆಂತ್ ಏನು 13 ಇದೆ, ನಾನು ಇವಾಗ 13 ತೊಗೋತೀನಿ. ಮತ್ತು ಇನ್ನೊಂದು, ಈ ಬ್ಲೌಸಲ್ಲಿ ಇದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಏನಂದರೆ ಕೆಲವೊಂದು ಬ್ಲೌಸ್ಗೆ ಉದ್ದನಲ್ಲಿ ಕೂಡ ವೇರಿಯೇಷನ್ ಇರುತ್ತೆ, ಹಾಗೆ ಫಾರ್ಮುಲಾ ಕೂಡ ಒಂದರಿಂದ ಒಂದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಈಗ ಇದು ಹೈ ನೆಕ್ ಆಗಿರೋದ್ರಿಂದ ನಾವು ಕೆಳಗಡೆ ಸೀಮ್ ಅಲೈನ್ಸ್ ಅಂತ 1/2 ಇಂಚ್ ಕೊಡಬೇಕಾಗುತ್ತೆ, ಮೇಲೆ ನಾವು 1.5 ಇಂಚು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡಿ. ಈಗ ಏನು ನಾನು 4 ಟೈಪ್ ಬ್ಲೌಸ್ ಹೇಳ್ತಾ ಇದ್ದೀನಿ, ಇದೆಲ್ಲ ಕೂಡ ನಿಮಗೆ ಚೇಂಜ್ ಇರುತ್ತೆ. ಸೊ ನಾವು ಲೆಂತಲ್ಲಿ ಇರ್ಬೋದು, ಚೆಸ್ಟಲ್ಲಿ ಇರ್ಬೋದು, ಲೂಸಿಂಗಲ್ಲಿ ಇರ್ಬೋದು, ಆರ್ಮೋಲ್ ಡೆಪ್ತು, ಶೋಲ್ಡರು, ಇದೆಲ್ಲ ಚೇಂಜ್ ಬರುತ್ತೆ. ಈ 4 ಬ್ಲೌಸ್ನ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ಅರ್ಥ ಮಾಡ್ಕೊಬೇಕು, ಫಾರ್ಮುಲಾಸ್ ಎಲ್ಲ ಯಾವ ಥರ ಒಂದರಿಂದ ಒಂದಕ್ಕೆ ಚೇಂಜ್ ಆಗುತ್ತೆ. ಇದೇ ಮೇಯ್ನು. ನಾವು ಬ್ಲೌಸಲ್ಲಿ ಪರ್ಫೆಕ್ಟ್ ಆಗಬೇಕಾಗಿರೋದು ಆಗೋದು ಯಾವ ಥರ ಅಂದರೆ ಏನು ಚೇಂಜಸ್ ಬರುತ್ತೆ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಅದು ನಮ್ಮ ತಲೆಗೆ ಹೋಗೋದು. ಸೊ ಇವಾಗ ನೀವು ಒಂದೇ ಮೆಜರ್ಮೆಂಟಿಗೆ 4 ಬ್ಲೌಸು ಬೇರೆ ಬೇರೆ ಸೈಜೇ ಹೊಲಿತಿದ್ದೀರಾ ಅಂದರೆ ನೀವು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಹಿಂದೆ ಏನು ಮಿಸ್ಟೇಕ್ ಮಾಡ್ತಿದ್ವಿ, ಈಗ ಯಾವ ಥರ ಸರಿ ಮಾಡ್ಕೊಬಹುದು. ಸೊ ನೋಡೋಣ. ಇಲ್ಲ ನನಗೆ 13 ಬೇಕು, ನಾನು 13 ಅಂತಲೇ ತೊಗೋತೀನಿ. ನಿಮಗೆ ಬೇಕಾದರೆ ಈ ಬ್ಲೌಸಲ್ಲಿ ಉದ್ದ ತೊಗೋಬಹುದು. ಸೊ 13 ಅಂದರೆ ನಾನು ಮೇಲ್ಗಡೆ 1.5 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇದು ಯಾಕೆ ಅಂತಲೂ ಹೇಳ್ತೀನಿ. ಒಂದು ಸೆಕೆಂಡ್, ಸ್ವಲ್ಪ ಸೈಡಲ್ಲಿ ತೊಗೋತೀನಿ, ಯಾಕಂದರೆ ಫ್ರಂಟು ಇಲ್ಲೇ ಡ್ರಾ ಮಾಡ್ತೀನಿ, ಬ್ಯಾಕು ಇಲ್ಲೇ ಡ್ರಾ ಮಾಡ್ತೀನಿ ನಾನು. ಸೊ ನಾನು ಮೇಲೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ನಾನು ರೆಡಿ 13 ಅಂತ ತೊಗೋತೀನಿ. ಆಗಿದೆ. ಕೆಳಗಡೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೋತೀನಿ. ಸೊ ನನಗೆ 13 ಬೇಕು ಲೆಂತ್ ಅಂದ್ರೆ ನಾನು ಈ ಹೈ ನೆಕ್ ಬ್ಲೌಸ್ಗೆ 2 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ನಂಬರ್ಸ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ತುಂಬ ಜನಕ್ಕೆ ಅದು ಕನ್ನಡ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಓಕೆ. ಸೊ ನನಗೆ 13 ಬೇಕಾಗಿದೆ ಅಂದರೆ ನಾನು 15 ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಬೇಕು, ನಮ್ಮ ಶೋಲ್ಡರ್ ಏನಿದೆ 14 ಏನಿದೆ /2 ಮಾಡ್ಕೊಬೇಕು. ಸೊ ಹಾಫ್ ತಗೋಬೇಕು. ನಮ್ಮ ಶೋಲ್ಡರ್ ಏನಿದೆಯೋ ಅದ್ರಲ್ಲಿ ಹಾಫ್ ತಗೊಂಡು ಇಲ್ಲಿ ನಾವು ಸೀಮ್ ಅಲೈನ್ಸ್ ಆಡ್ ಮಾಡಬೇಕು ಈ ಬ್ಲೌಸ್ಗೆ. ಯಾಕಂದ್ರೆ ಹಿಂದೆ ಮುಂದೆ ನಮ್ಗೆ ಎಲ್ಲಾ ಕಡೆ ಕ್ಲೋಸ್ ಆಗಿರುತ್ತೆ, ಒಂದ್ ಸ್ವಲ್ಪ ಕೂಡ ಅದು ಆ ಕಡೆ ಈ ಕಡೆ ಜರುಗೋದಿಕ್ಕೆ ಸಾಧ್ಯನೇ ಇರಲ್ಲ. ಹಾಗಾಗಿ ನಾವು 1/2 ಇಂಚ್ ಎಕ್ಸ್ಟ್ರಾ ಸೀಮಿಂಗ್ ಅಲೈನ್ಸ್ ತಗೋಬೇಕು. ಓಕೆ, ಶೋಲ್ಡರ್ ಆಯ್ತಲ್ಲ. ಈಗ ಈ ಬ್ಲೌಸ್ ಅಲ್ಲಿ ಶೋಲ್ಡರ್ಗೆ ನಾವು ನೆಕ್ ವಿಡ್ತ್ ತಗೋಬೇಕು. ನೆಕ್ ವಿಡ್ತ್ ಯಾವ ತರ ತಗೊಳ್ಳೋದು ಅಂದ್ರೆ, ನಮ್ಮ ಅಪ್ಪರ್ ಚೆಸ್ಟ್ ಏನ್ 32 ಇದೆ, 32/12 ಅಂದ್ರೆ ಅದು ಫಾರ್ಮುಲಾ ನಮ್ಗೆ ನೆಕ್ ವಿಡ್ತ್ ತಗೊಳಕ್ಕೆ. ಹೈ ನೆಕ್ ಅಲ್ಲಿ ನೆಕ್ ವಿಡ್ತ್ ತಗೋಬೇಕು ನಾವು. 32/12 ಅಂದ್ರೆ 2.6 ಅಂತ ಬರುತ್ತೆ. ಸೊ ನಾನು 2.6 ಹತ್ರ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. 2.6 ಅಂತ ತಗೊಂಡಿದ್ದೀನಿ. ಮತ್ತೆ ಇದು ಯಾಕೆ 1.5 ಇಂಚು ಎಕ್ಸ್ಟ್ರಾ ಅಂದ್ರೆ, ಇಲ್ಲಿ ನಮ್ಗೆ ಶೋಲ್ಡರ್ ಸ್ಲೋಪ್ ಬರುತ್ತೆ ಈ ಮೆಜರ್ಮೆಂಟ್ ಅಲ್ಲಿ. ಅಂದ್ರೆ ಈ ಬ್ಲೌಸ್ ಅಲ್ಲಿ ನಾವು ಶೋಲ್ಡರ್ ಸ್ಲೋಪ್ ತಗೋಬೇಕು. ಇದು ತಗೊಂಡಂಗೆ ನಾವೇನಾದ್ರು ಹೈ ನೆಕ್ ಸ್ಟಿಚ್ ಮಾಡಿಬಿಟ್ರೆ ನಮ್ಗೆ ಇಲ್ಲಿ ಟೈಟ್ ಬಂದ್ಬಿಡುತ್ತೆ. ಇದು ಒಂಥರ ಬಿಗಿಯುತ್ತೆ ಅಂತ ಹೇಳ್ತಾರೆ ಕೆಲವರು ಕಂಪ್ಲೇಂಟ್. ಅದೇನು ಇಲ್ಲದೆ ನಮ್ಗೆ ಕಂಫರ್ಟಬಲ್ ಆಗಿ ಕೂರ್ಬೇಕು ಅಂದ್ರೆ ನಾವು ಈ 1.5 ಇಂಚು 1.5 ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ.
ಸೊ ಈಗ ನಾನು ನೆಕ್ ಫಾರ್ಮುಲಾ ಹೇಳಿದ್ದೀನಿ, ನೆಕ್ ವಿಡ್ತ್ ಫಾರ್ಮುಲಾ 32 ಡಿವೈಡೆಡ್ ಬೈ 6. 32 ಡಿವೈಡೆಡ್ ಬೈ 6 ಅಂದ್ರೆ ನನಗೆ 2.6 ಬಂತು. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಇಲ್ಲಿ 1 ಇಂಚ್ ಡೌನ್ ಬಂದು ಇಲ್ಲಿಂದ 1/2 ಇಂಚ್ ಡೌನ್ ಬಂದು ಇಲ್ಲಿ ಒಂದು ಶೇಪ್ ಕೊಡ್ತಾ ಇದ್ದೀನಿ ಬ್ಯಾಕ್ಗೆ. ಸೊ ನೀವು ಈ ತರನೇ ಕೊಡ್ಬೇಕು. ಶೋಲ್ಡರ್ ಸ್ಲೋಪ್ ಆದ್ಮೇಲೆ ಏನು 2.6 ಬಂತು ಅಲ್ಲಿಂದ 1 ಇಂಚ್ ಡೌನ್ ಬಂದು 1/2 ಇಂಚ್ ನೋಡ್ಕೊಂಡು ಒಂದು ಶೇಪ್ ತಗೊಳ್ಳಿ, ಬ್ಯಾಕ್ ಶೇಪ್ ಇದು. ಓಕೆ, ಈ ಬ್ಲೌಸ್ ನಾನು ಹೇಳಿದ್ದೀನಿ, ಬ್ಯಾಕ್ ಅಲ್ಲಿ ಆದ್ರೂ ನೀವು ಉಕ್ಸ್ ತಗೊಳ್ಳಿ, ಫ್ರಂಟ್ ಆದ್ರೂ ಉಕ್ಸ್ ತಗೊಳ್ಳಿ. ನಾನು ಈ ಸಲ ಫ್ರಂಟ್ ಉಕ್ಸ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಟ್ರಯಲ್ ಬ್ಲೌಸ್ ಇರೋದ್ರಿಂದ ಇನ್ನೂ ಯಾರು ಹಾಕಕ್ಕೆ ಒಂದೊಂದ್ಸಲಿ ನಮಗೆ ಸಿಗಲ್ಲ. ಸೊ ನಾವು ಟ್ರಯಲ್ ನೋಡ್ತಾ ಇದೀವಿ ಅಂದ್ರೆ ಫ್ರಂಟ್ ಉಕ್ ತಗೊಳ್ಳೋಣ. ಇನ್ ಕೇಸ್ ನಿಮಗೆ ಬ್ಯಾಕ್ ಉಕ್ ಬೇಕು ಅಂದ್ರೆ ಇಲ್ಲಿ ನೀವು 1/2 ಇಂಚ್ ಮಾರ್ಜಿನ್ ತಗೋಬೇಕಾಗುತ್ತೆ, ಸೀಮ್ ಅಲೈನ್ಸ್ ಆ್ಯಡ್ ಮಾಡಬೇಕು. ಸೊ ನಾನು ಫ್ರಂಟ್ ಉಕ್ಕದೆ ಹೊಲಿಯೋಣ. ಹಾಗಾಗಿ ನಾನು ಇದಕ್ಕೇನು ಈ ಸೈಡು ನಾನೇನು ತಗೋತಾ ಇಲ್ಲ, ಇದು ಫೋಲ್ಡೆಡ್ ಸೈಡೇ ಇರುತ್ತೆ ನಮ್ದು. ಓಕೆ, ಇದಿಷ್ಟು ಗೊತ್ತಾಯ್ತಲ್ಲ. ಲೆಂತ್ ಅಲ್ಲಿ 2 ಇಂಚ್ ಎಕ್ಸ್ಟ್ರಾ ಆಯ್ತು. ನಮ್ಮ ಶೋಲ್ಡರ್ ಏನಿದೆ ಅದರಲ್ಲಿ ಹಾಫ್ ತಗೊಂಡು ಸೀಮ್ ಅಲೈನ್ಸ್ ಆ್ಯಡ್ ಮಾಡಿದೀವಿ 1/2 ಇಂಚು. ಸೊ ಇಲ್ಲಿ ನಾವು ನೆಕ್ ವಿಡ್ತ್ 32 ಡಿವೈಡೆಡ್ ಬೈ 6 ಅಂತ ನೋಡ್ಕೊಂಡು ಅದನ್ನ ಏನು ಆನ್ಸರ್ ಬಂದಿದೆ ಅದನ್ನ ನೆಕ್ ವಿಡ್ತ್ ಅಂತ ತಗೊಂಡು ಇಲ್ಲಿಂದ 1 ಇಂಚ್ ಡೌನ್ ಬಂದು ಬಾಕ್ಸ್ ಹಾಕೊಂಡು ಅಲ್ಲಿಂದ ಶೇಪ್ ತಗೊಂಡಿದೀವಿ, 1/2 ಇಂಚ್ ಡೌನ್ ಬಂದು ಶೇಪ್ ತಗೊಂಡಿದೀವಿ. ಸೊ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದಾಯ್ತು, ನಮ್ದು ಲೆಂತ್ ಆಯ್ತು, ಶೋಲ್ಡರ್ ಆಯ್ತು. ಇವಾಗ ನಮಗ್ ಬೇಕಾಗಿರೋದು ಹಾರ್ಮೋಲ್ ಡೆಪ್ತ್ ಯಾವ ತರ ತಗೊಳ್ಳೋದು ಅಂದ್ರೆ ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ 32 ಅದನ್ನ ಡಿವೈಡೆಡ್ ಬೈ 6 ಅಂದ್ರೆ 5.3 ಆಗುತ್ತೆ. ಸೊ ನಾವು ಅದಕ್ಕೆ 1/2 ಇಂಚ್ ಆಡ್ ಮಾಡಿ ತಗೋಬೇಕಾಗುತ್ತೆ. ಸೊ ನಿಮಗೆ ನಿಮ್ 34 ಇರ್ಲಿ, 38 ಇರ್ಲಿ, 40 ಇರ್ಲಿ, ಸೊ ನೀವು ಇದೇ ಫಾರ್ಮುಲಾ ಯೂಸ್ ಮಾಡಿ 32 ಡಿವೈಡೆಡ್ ಬೈ 6 ಏನ್ ಆನ್ಸರ್ ಬರುತ್ತೆ ಅದಕ್ಕೆ 1/2 ಇಂಚ್ ಆಡ್ ಮಾಡಿ ಡೌನಿಂಗ್ ತಗೊಳ್ಳಿ. ಸೊ ನಂದು 5.3 ಅಂತ ಬಂದಿದೆ, ಪ್ಲಸ್ 1/2 ಅಂದ್ರೆ 5.8 ಆಗುತ್ತೆ. ನಾನು ಅಷ್ಟು ಡೌನ್ ಬರ್ತೀನಿ ಇಲ್ಲಿ. 5.8 ಹತ್ರ ಬಂದು ಇಲ್ಲಿ ನಾನು ಆರ್ಮೋಲ್ ಡೆಪ್ತ್ ನೋಡ್ಕೋತಾ ಇದ್ದೀನಿ. ಸೊ ಆರ್ಮೋಲ್ ಡೆಪ್ತ್ ಆಯ್ತು ನಮ್ದು. ಇವಾಗ ನಾವು ಚೆಸ್ಟ್ ನೋಡ್ಕೋಬೇಕು. ಹಾರ್ಮೋಲ್ ಡೆಪ್ತ್ ಮತ್ತೆ ಚೆಸ್ಟ್ ನೋಡ್ಕೊಂಡು ಆಮೇಲೆ ನಾವು ಹಾರ್ಮೋಲ್ ಕರ್ವ್ ನೋಡೋಣ. ಈಗ ನಮ್ಮ ಚೆಸ್ಟ್ ಏನಿದೆ ಅಪ್ಪರ್ ಚೆಸ್ಟ್ 32 ಡಿವೈಡೆಡ್ ಬೈ 4 ಅಂದ್ರೆ 8 ಆಯ್ತು. ಸೊ ನಾನು ಇವಾಗ ಇದನ್ನ ಇಲ್ಲಿಂದ ಇಲ್ಲಿ ನೋಡ್ಕೋತೀನಿ 8ಗೆ. ಇದು ನಮ್ದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ಚೆಸ್ಟ್ ಅಲ್ಲಿ ನಾವು ಲೂಸಿಂಗ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಬಟ್ಟೆ ಅನ್ನೋದು ನಮ್ಮ ಕ್ಲಾತ್ ಏನಾಗುತ್ತೆ ಅದು ಒಂದ್ ಸ್ವಲ್ಪನೂ ಹಿಗ್ಗೋದಿಲ್ಲ, ಫುಲ್ಲು ಕ್ಲೋಸ್ ಆಗಿರೋದ್ರಿಂದ. ಹಾಗಾಗಿ ನಾವಿಲ್ಲಿ ಲೂಸಿಂಗ್ ಕೊಡ್ಲೇಬೇಕಾಗುತ್ತೆ. ಸೊ ಏನ್ ನಂಗೆ ಆನ್ಸರ್ 8 ಅಂತ ಬಂದಿದೆ, ಅದಕ್ಕೆ 0.5 ಅಂದ್ರೆ 1/2 ಇಂಚು ನಾನು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ 8.5 ಬಂತು. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ದು ಹೈ ನೆಕ್ ಆಗಿರೋದ್ರಿಂದ ನಾವು ಫುಲ್ ಶೋಲ್ಡರ್ ಇಲ್ಲಿ ತಗೊಳ್ಳೋದ್ರಿಂದ ಈ ತರ ಸ್ಟ್ರೈಟ್ ತಗೊಂಡ್ರೆ ನಮ್ ಬ್ಯಾಕ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದು ಅದೊಂದು ಸ್ವಲ್ಪ ನಮಗೆ ರಿಂಕಲ್ಸ್ ಅಂತ ಬರುತ್ತೆ. ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಬ್ಯಾಕ್ ಬಂದು ಶೇಪ್ ತಗೋಬೇಕಾಗುತ್ತೆ. ಯಾವ ತರ ಬರೋದು ಬ್ಯಾಕ್ ಅಂದ್ರೆ ಇಲ್ಲಿ ಮೇಲೆ 1/2 ಇಂಚ್ ಏನ್ ನಾವು ಸೀಮ್ ಅಲೈನ್ಸ್ ಇದೆ ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಸೆಂಟರ್ ನೋಡ್ಕೊಳ್ಳೋಣ ಆರ್ಮೋಲ್ ಡೆಪ್ತ್ ಅಲ್ಲಿ. ಸೊ ಇದೇನಿದು ನಮ್ ಸೆಂಟರ್ ಪಾಯಿಂಟ್ ಬಂದಿದೆ, ಇದನ್ನ ಅಕ್ರಾಸ್ ಶೋಲ್ಡರ್ ಅಂತಾರೆ. ಇಲ್ಲಿ ನಾವು 1/2 ಇಂಚು ಈ ಕಡೆ ಬರೋಣ, 1/2 ಇಂಚು ಬ್ಯಾಕ್ ಬಂದು ಇಲ್ಲಿಂದ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಚೆಸ್ಟ್ ಲೈನ್ ಹಾಕ್ಬಿಡ್ತೀನಿ, ಕನ್ಫ್ಯೂಸ್ ಆಗ್ಬಾರ್ದಲ್ವಾ. ಸೊ ಇದೊಂದು ಲೈನ್, ಚೆಸ್ಟ್ ಲೈನ್ ಇದು. ಓಕೆ, ಇದೇನ್ ನಾನು 1/2 ಇಂಚ್ ಅಕ್ರಾಸ್ ಶೋಲ್ಡರ್ ಇಂದ 1/2 ಇಂಚ್ ಹೊರಗಡೆ ಬ್ಯಾಕ್ ಬಂದಿದ್ದೀನಿ. ಇದನ್ನ ನಾನು ಜಾಯಿನ್ ಮಾಡ್ತೀನಿ ಹೀಗೆ. ಓಕೆ, ಈ ತರ ಬ್ಯಾಕ್ ಬಂದ್ಬಿಟ್ಟು ನಾವಿಲ್ಲಿ ಏನಿದು ಸೆಂಟರ್ ಬಂದಿದೆ ಇಲ್ಲಿಂದ 1 ಇಂಚು ನಾವು ಮೇಲೆ ಹೋಗೋಣ.
1 ಇಂಚ್ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ಕಾರ್ನರ್ ಇಂದ ನೋಡ್ಕೋಬೇಕು 1 ಇಂಚು ನಾವು ಹೊರಗಡೆ ಹೋಗ್ಬೇಕು. ಸೊ ಇವಾಗ ಏನು ಈ ಪಾಯಿಂಟ್ ಬಂದಿದೆ ನಮ್ಗೆ, ಇದು ಮೂರನ್ನ ನಾವು ಜಾಯಿನ್ ಮಾಡಬೇಕು. ಈ ತರ ಕರ್ವ್ ಸ್ಕೇಲ್ ತಗೊಂಡು ನೀಟಾಗಿ ಅದನ್ನ ಜಾಯಿನ್ ಮಾಡಿಬಿಡಿ. ಇವಾಗ ನಮ್ಗೆ ಏನು ಈ ಕ್ರಾಸ್ ತಗೊಂಡಿದ್ದೀವಿ, ಇದು ನಮ್ಮ ಹಾರ್ಮೋಲ್ ಏನಿದೆ 14, ಇದ್ರಲ್ಲಿ ಕರೆಕ್ಟ್ ಆಗಿ 7 ಬರಬೇಕು. ಸೊ ಈಗ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಲೇಬೇಕು, ಯಾಕಂದ್ರೆ ನೀವು ಫಾರ್ಮುಲಾ ಯೂಸ್ ಮಾಡಿದೀರಾ, ಲೂಸಿಂಗ್ ಆಡ್ ಮಾಡಿದೀರಾ, ಆದ್ರೂ ಕೂಡ ಇದು ನಿಮ್ಗೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಬಿಫೋರೇ ಚೆಕ್ ಮಾಡ್ಕೊಬೇಕು. ನಾವು ನಮ್ಮ ಅಪ್ಪರ್ ಚೆಸ್ಟ್ ಕೆಲವೊಂದ್ಸಲಿ 32 ಸೈಜ್ಗೆ 14 ಇರ್ಬೋದು ಅಥವಾ 16 ಇರ್ಬೋದು, ಈ ತರ ಚೇಂಜಸ್ ಇರುತ್ತೆ. ಹಂಗಾಗಿ ನಮ್ಮ ಫಾರ್ಮುಲಾ ಯಾವಾಗ್ಲೂ ಕರೆಕ್ಟ್ ಆಗಿ ಬರುತ್ತೆ ಅಂತ ಮೊದಲೇ ಹೇಳಕ್ಕಾಗಲ್ಲ. ಹಂಗಾಗಿ ನಾವು ಚೆಕ್ ಮಾಡ್ಕೊಂಡ್ಲೇಬೇಕು ನಮ್ಮ ಹಾರ್ಮೋಲ್ ಇದು ಸರಿ ಹೋಗುತ್ತಾ ನಮ್ಗೆ ಅಂತ. ಸೊ ನಾನು ಈ ಕರ್ವ್ ಅನ್ನೋದು ನನಗೆ 7 ಬರಬೇಕು, 14 ಅಲ್ಲಿ ಅರ್ಧ ಅಂದ್ರೆ 7 ಬರಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ನನಗೆ ಟೂ ಲೈನ್ ಎಕ್ಸ್ಟ್ರಾ ಬರ್ತಿದೆ, ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಈ ತರ ಏನಾದ್ರು ನಿಮ್ಗೆ ಜಾಸ್ತಿ ಎಕ್ಸ್ಟ್ರಾ ಬರ್ತಿದೆ ಅಥವಾ ಕಡಿಮೆ ಬರ್ತಿದೆ ಅಂದ್ರೆ ನೀವು ಚೆಸ್ಟ್ ಲೈನ್ ನ ಮೇಲೂ ಮಾಡಬಹುದು, ಕೆಳಗೂ ಮಾಡಬಹುದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಮೇನ್ ನಮ್ಗೆ ಪ್ರಾಬ್ಲಮ್ ಬರೋದೇ ಯಾವಾಗ್ಲೂ ಹಾರ್ಮೋಲ್ ಡೆಪ್ತ್ ಅಲ್ಲಿ, ಶೋಲ್ಡರ್ ಅಲ್ಲಿ. ಹಂಗಾಗಿ ಇದನ್ನ ಪ್ರತಿ ಸಾರಿ ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದೇನ್ ನನ್ಗೆ 5.3ಗೆ ಇನ್ನೂ ಎಕ್ಸ್ಟ್ರಾ 1/2 ಇಂಚ್ ಸೇರಿಸಿ ತಗೊಂಡಿದ್ದೀನಿ. ಇದು ಬ್ಲೌಸ್ ಇಂದ ಬ್ಲೌಸ್ಗೆ ಡಿಫ್ರೆನ್ಸ್ ಆಗುತ್ತೆ. ಹೈ ನೆಕ್ ಬ್ಲೌಸ್ ಆಗಿರೋದ್ರಿಂದ ಇದು ಡೌನ್ ಬಂದಿದೆ. ಇನ್ ಕೇಸ್ ನಾನು ಡೀಪ್ ನೆಕ್ ಹಾಕ್ತೀನಿ ಅಂದ್ರೆ ನನ್ಗೆ 5 ಇಂಚ್ಗಿಂತ ಮೇಲೆ ಹೋಗುತ್ತೆ. ಸೊ ಎಲ್ಲ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರೇನೋ. ಓಕೆ, ಈ ಬ್ಲೌಸ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಗೊತ್ತಾಯ್ತಲ್ಲ. ನಮ್ಗೆ ಹೈ ನೆಕ್ ಇರುವಾಗ ನಾವು ಸ್ವಲ್ಪ ಡೌನ್ ಬರಲೇಬೇಕು ನಮ್ಮ ಹಾರ್ಮೋಲ್ ಡೆಪ್ತ್ ಅಲ್ಲಿ. ಸೊ ಇದು ನನ್ಗೆ 7 ಬಂದಿದೆ. ಇವಾಗ ನಾವು ವೇಸ್ಟ್ ಲೈನ್ ನೋಡ್ಕೊಳ್ಳೋಣ. ಸೊ ನನ್ನ ವೇಸ್ಟ್ ಬಂದು 28 ಇದೆ. 28 ಡಿವೈಡೆಡ್ ಬೈ 4 ಅಂದ್ರೆ 7 ಆಗುತ್ತೆ. ಸೊ ನಾನು ಇನ್ನೊಂದು ಲೈನ್ ಹಾಕೋತೀನಿ 7 ಹತ್ರ. ಸೊ ಇದು ಬ್ಯಾಕ್ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ನಾವು ಕಂಪಲ್ಸರಿ ಡಾಟ್ ಹಿಡಿಲೇಬೇಕಾಗುತ್ತೆ. ಹಂಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. 7 + 1 + 1.5 ಸೀಮ್ ಅಲೈನ್ಸ್. ಇದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಿದ್ದು. ಇಲ್ಲೂ ಅಷ್ಟೇ ಸೀಮ್ ಅಲೈನ್ಸ್ ಕೊಡ್ಬೇಕಾಗುತ್ತೆ ನಾವು. ಇದೆರಡು ಕನೆಕ್ಟ್ ಮಾಡೋಣ. ಓಕೆ, ಇದಿಷ್ಟು ರೆಡಿ ಆಯ್ತು. ಇವಾಗ ಇದಕ್ಕೆ ನಾವು ಟಕ್ಸ್ ಹಿಡಿಬೇಕಿಲ್ಲಿ. ಇದೆರಡು ಸೆಂಟರ್ ನೋಡ್ಕೊಳ್ಳೋಣ. 8 ಏನ್ ಬಂದಿದೆ ನಮ್ದು, 8 ಅಲ್ಲಿ 1/2 ಅಂದ್ರೆ 4 ಆಗುತ್ತೆ. ಸೊ ಇಲ್ಲಿ ಇವಾಗ ಇದಕ್ಕೂ ಒಂದು ಫಾರ್ಮುಲಾ ಇದೆ. ನಮ್ದೇನು 35 ಇದೆ ಫುಲ್ ಬಸ್ಟ್. ನೀವೇನೇ ಫುಲ್ ಬಸ್ಟ್ ಬರ್ಲಿ ಅದಕ್ಕೆ ನೀವು +2 ಆಡ್ ಮಾಡಲೇಬೇಕು ಇಲ್ಲಿ. ಯಾಕೆ ಅಂದ್ರೆ ನಮ್ಗೆ ಅಪ್ಪರ್ ಚೆಸ್ಟ್ ಅಲ್ಲಿ ಕೆಲವೊಂದ್ಸಲಿ ಲೂಸಿಂಗ್ ಬೇಡ, ಬಟ್ ಫುಲ್ ಬಸ್ಟ್ ಅಲ್ಲಿ ನಾವು ಯಾವುದೇ ತರ ಬ್ಲೌಸ್ ಹೊಲಿದ್ರು ನಾವು ಫಸ್ಟ್ ಎಕ್ಸ್ಟ್ರಾ ಲೂಸಿಂಗ್ ಆಡ್ ಮಾಡ್ಕೊಂಡ್ಲೇಬೇಕು. ಇಲ್ಲಾಂದ್ರೆ ಈ ಪಾರ್ಟ್ಸ್ ಅನ್ನೋದು ನಮ್ಗೆ ಟೈಟ್ ಬಂದ್ಬಿಡುತ್ತೆ. ಹಂಗಾಗಿ ನಾವು ಇದಕ್ಕೆ ಮೊದಲೇ ನಿಮ್ದು 32 ಇದ್ರೆ 2 ಸೇರಿಸ್ಕೊಳ್ಳಿ, 34 ಇದ್ರು 2 ಸೇರಿಸ್ಕೊಳ್ಳಿ, ನಿಮ್ದು ಎಷ್ಟೇ ಇದ್ರೂ ಕೂಡ 2 ಸೇರಿಸ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ಗೂ ಸೇಮ್ ಇದೆ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 1/2 ಇಂಚ್ ಮಾತ್ರ ಡಿಫ್ರೆನ್ಸ್ ಇದೆ, ಈ ತರ ಇದ್ದಾಗ ನೀವು ಸೊ ಎಲ್ಲರೂ ಸೇರಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ 32 ಇಂದ ಎಷ್ಟೇ ಸೈಜ್ ಇರ್ಲಿ ನೀವು +2 ಫುಲ್ ಬಸ್ಟ್ಗೆ ಆಡ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಕಂಫರ್ಟಬಲ್ ಬೇಕು. ಹಂಗಾಗಿ ನಾವು +2 ಸೇರಿಸಬೇಕು. ಇದು ಯಾಕೆ ಅಂತ ಇನ್ನೂ ಡೀಟೇಲ್ ಆಗಿ ನಾನು ಯೂಟ್ಯೂಬ್ ವಿಡಿಯೋನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ನೋಡ್ಕೊಳ್ಳಿ ಅದು ಯಾಕೆ ಅಂತ. ಅದು ಇರೋದ್ರಿಂದ ನಮ್ಮ ಬ್ಲೌಸ್ ಏನು ಪ್ರಾಬ್ಲಮ್ ಬರಲ್ಲ. ಸೊ ಯಾವುದೇ ತರ ನೀವು ಬ್ಲೌಸ್ ಸ್ಟಿಚ್ ಮಾಡಿ ಫುಲ್ ಬಸ್ಟ್ಗೆ 2 ಆಡ್ ಮಾಡಿ ಅಷ್ಟೇ. ಅಪ್ಪರ್ ಚೆಸ್ಟ್ ಅಲ್ಲಿ ಎಲ್ಲ ಕಡೆ ಆಡ್ ಮಾಡಂಗಿರಲ್ಲ, ಅದಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಫುಲ್ ಬಸ್ಟ್ ಏನೇ ಇರಲಿ ಅದಕ್ಕೆ 2 ಆಡ್ ಮಾಡ್ಕೊಳ್ಳಿ. ಈಗ ನಾನು 35 ಇದೆ, +2 ಸೇರಿಸಿದ್ದೀನಿ, 37 ಆಯ್ತು. ಡಿವೈಡೆಡ್ ಬೈ 4 ಅಂದ್ರೆ 9.25 ಬಂತು. ಸೊ ಅದನ್ನ ನಾನು ಇಲ್ಲಿಂದ ನೋಡ್ಕೋತೀನಿ.
ಮಾಡ್ತಾ ಇದ್ದೀನಿ. ಸೊ 4 ಏನ್ ಬಂದಿದೆ ನನಗೆ ಕೆಳಗಡೆ, ಸೊ ಅದೇ 4 ಹತ್ರ ನಾನು ಪಾಯಿಂಟ್ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸೊ ಹಾಫ್ ಇಂಚ್ ಅಂದ್ರೆ 1 ಇಂಚ್ ನಾವು ಟಕ್ಸ್ ಹಿಡಿಬೇಕು. 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದೀವಿ ಅಂದ್ರೆ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಹಿಡಿಬೇಕಾಗುತ್ತೆ. ಈ ತರ ನಾವು 1 ಇಂಚ್ ಟಕ್ಸ್ ಹಿಡಿದಾಗ ಏನಾಗುತ್ತೆ ಅಂದ್ರೆ ಈ ಲೈನ್ ನಮ್ಗೆ ಇದು ಸ್ವಲ್ಪ ಡೌನ್ ಬಂದ್ಬಿಡುತ್ತೆ ಇದು ಹಿಡಿದಾಗ. ಸೊ ಅದ ಅವಾಯ್ಡ್ ಆಗ್ಬೇಕು ಅಂದ್ರೆ ನೀವು ಈ ತರ ಒಂದು ಎಲ್ ಸ್ಕೇಲ್ ಯೂಸ್ ಮಾಡಿ. ಈ ತರ ಒಂದು ಲೈನ್ ಹಾಕಿದ್ರೆ ಈ ಎಕ್ಸ್ಟ್ರಾ ನಾವು ತೆಗಿಬಹುದು. ಇಲ್ಲಿ ಈ ಎಕ್ಸ್ಟ್ರಾ ತೆಗಿಯೋದ್ರಿಂದ ಬ್ಲೌಸ್ ಈ ಕಡೆ ಏನು ಸ್ವಲ್ಪ ಡೌನ್ ಬರುತ್ತೆ ಅದು ಸರಿ ಹೋಗುತ್ತೆ, ಸ್ಟ್ರೈಟ್ ಇರುತ್ತೆ ನಮ್ಮ ಬ್ಲೌಸ್. ಸೊ ಓಕೆ, ಬ್ಯಾಕ್ ಅಲ್ಲಿ ಇಷ್ಟೇ. ಸೊ ಬ್ಯಾಕ್ ಇಷ್ಟೇ ಇರುತ್ತೆ ನಮ್ಗೆ. ಇನ್ನೂ ಒಂದ್ಸಲಿ ನಾನು ಎಲ್ಲ ಬರ್ದ್ಬಿಡ್ತೀನಿ. ನನ್ನ ಫುಲ್ ಲೆಂತ್ ಏನಿದೆ 13 ಇದೆ. ಸೊ ಇಲ್ಲಿ ನಾನು 1.5 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಇಲ್ಲಿ 0.5 ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸೊ ನನ್ನ ಶೋಲ್ಡರ್ ಬಂದು 14 ಇದೆ. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 7 ತಗೊಂಡು 0.5 ಎಕ್ಸ್ಟ್ರಾ ತಗೊಂಡಿದ್ದೀನಿ ಸಿಮ್ ಅಲೈನ್ಸ್ಗೆ. ಇಲ್ಲಿ ನಾನು ಫಾರ್ಮುಲಾ ಯೂಸ್ ಮಾಡಿ ನೆಕ್ ವಿಡ್ತ್ ತಗೊಂಡಿದ್ದೀನಿ. 32/6 ಅಂದ್ರೆ ಏನ್ ನನ್ಗೆ ಆನ್ಸರ್ ಬಂದಿದೆ ಅಲ್ಲಿ ನಾನು 1 ಇಂಚ್ ಡೌನ್ ಬಂದು ಒಂದು ಕರ್ವ್ ತಗೊಂಡಿದ್ದೀನಿ, ಬ್ಯಾಕ್ ಶೇಪ್ ಇದು. ಸೊ ಬ್ಯಾಕ್ ಇಷ್ಟೇ ಇರುತ್ತೆ. ಈಗ ನಾವು ಇದಕ್ಕೆ ಫ್ರಂಟ್ ನೋಡ್ಕೋಣ. ಸೇಮ್ ಇದೇನಿದೆ ಫ್ರಂಟ್ ಅಲ್ಲಿ ಇದನ್ನೇ ಡ್ರಾ ಮಾಡ್ಕೊಳ್ಳೋಣ. ಸೊ 1.5 ಇಂಚ್ ಮೇಲೆ ಎಕ್ಸ್ಟ್ರಾನೇ ಇರ್ಲಿ ಇದು. ಇಲ್ಲಿಂದ ನಾನು ಸೊ 13 ಹತ್ರ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ 13 ಇಂದ ಇಲ್ಲಿ ಫ್ರಂಟ್ಗೆ ನಾವು 1.5 ಇಂಚ್ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಸೊ ಸ್ವಲ್ಪ ಈ ಕಡೆ ತಗೋತೀನಿ ಸ್ವಲ್ಪ. ಬ್ಯಾಕ್ ಅಲ್ಲಿ ಏನ್ 15 ತಗೊಂಡೆ, ಇಲ್ಲಿ ನಾನು 16 ಅಂತ ತಗೋತೀನಿ. 15.5. ನೋಡ್ಕೊಬೇಕು. ಇಲ್ಲಿ ಸೇಮ್ ಬ್ಯಾಕ್ ಅಲ್ಲಿ ಏನ್ ಮಾಡಿದ್ವಿ ಅದನ್ನೇ ಮಾಡ್ಬೇಕು. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಫ್ರಂಟ್ಗೆ, ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ನಾವು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ, ಬಟ್ ಫ್ರಂಟ್ಗೆ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಈಗ ಸೇಮ್ ಶೋಲ್ಡರ್ ತಗೊಳ್ಳೋಣ 7.5. ಇಲ್ಲಿ ನೆಕ್ ವಿಡ್ತ್ ನಾವು 2. ಬ್ಯಾಕ್ ಅಲ್ಲಿ ಏನಿದೆ ಅದೇ ತಗೋಬೇಕು, 2.6 ಅಂತ. ಫ್ರಂಟ್ ಅಲ್ಲೂ ಕೂಡ ನಾವು ಸೇಮ್ ಡೌನ್ ಬರಬೇಕು, 2.6 ಬರಬೇಕು. ಇದೊಂದು ಬಾಕ್ಸ್ ಹಾಕೊಳ್ಳೋಣ. ಇಲ್ಲಿ ಫ್ರಂಟ್ ನೆಕ್ ವಿಡ್ತ್ ಇದು. ಸೊ ಈ ತರ ಒಂದು ಶೇಪ್ ತಗೋಬಹುದು. ಸೇಮ್ ಶೋಲ್ಡರ್ ಸ್ಲೋಪ್ ತಗೊಳ್ಳೋಣ. ಇಲ್ಲಿ ಬ್ಯಾಕಲ್ಲಿ ನಾವು ಏನ್ ಡೌನ್ ಬಂದಿದ್ವಿ 5.8, ಸೇಮ್ 5.8 ನಾನು ಡೌನ್ ಬರ್ತಾ ಇದ್ದೀನಿ. ಇಲ್ಲಿ ಚೆಸ್ಟ್ ನೋಡ್ಕೋಬೇಕು. ಚೆಸ್ಟ್ ಇಲ್ಲಿ ಏನ್ ತಗೊಂಡ್ವಿ ಸೇಮ್ ತಗೊಳ್ಳೋಣ. ಇಲ್ಲೂ 8.5.
ನೋಡ್ಕೊಬೇಕು. ಬ್ಯಾಕ್ ಅಲ್ಲಿ ನಾವು 1/2 ಇಂಚ್ ಇಲ್ಲಿ ಮುಂದೆ ಹೋಗಿದ್ವಿ, ಬಟ್ ಇಲ್ಲಿ ನಾವು 3/4 ಇಂಚು 0.75 ಮುಂದೆ ಬರೋಣ. ಯಾಕಂದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಬರುತ್ತೆ ಕ್ಲಾತ್. ಅಕ್ರಾಸ್ ಶೋಲ್ಡರ್ ನೋಡ್ಕೊಂಡು ಇಲ್ಲಿಂದ 0.75 ಮುಂದೆ ಬರ್ಬೇಕು ಇಲ್ಲಿ. ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡೋಣ. ಸೇಮ್ ಬ್ಯಾಕ್ ಅಲ್ಲಿ ಏನ್ ಮಾಡಿದ್ವಿ ಅದು ಇದು ಸೆಂಟರ್ ಇದು. ಇಲ್ಲಿಂದ ಇಲ್ಲಿ 1 ಇಂಚ್ ನೋಡ್ಕೊಬೇಕು. ಸೊ ಇದು 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 ಕನೆಕ್ಟ್ ಮಾಡ್ಬೇಕು ಇವಾಗ. ಸೊ ಮತ್ತೆ ಚೆಕ್ ಮಾಡೋಣ ನಮ್ಗೆ 7 ಬರುತ್ತಾ ಅಥವಾ ಇನ್ನೂ ಜಾಸ್ತಿ ಬರ್ತಿದ್ಯಾ ಅಂತ. ಸ್ವಲ್ಪ ಜಾಸ್ತಿ ಬಂದ್ರೆ ನಾವಿಲ್ಲಿ ಟಕ್ಸ್ ಹಿಡಿಬಹುದು ಇಲ್ಲೊಂದು. ಸೊ ಇಲ್ಲಿ 1/2 ಇಂಚ್ ಮಾರ್ಜಿನ್ ಅಂತ ಬಿಟ್ಟಿದ್ದೀನಿ. ಸೊ 7.5 ಅಂತ ಬರ್ತಿದೆ. ಸೊ ನಾನು ಇಲ್ಲಿ ಒಂದು ಟಕ್ಸ್ ಇಟ್ಕೊಂಡು ಸರಿ ಮಾಡ್ತೀನಿ. ಸೇಮ್ ನಾನು ಬ್ಯಾಕ್ ಅಲ್ಲಿ ಏನ್ ತಗೊಂಡೆ 9.25, ಸೇಮ್ ನಾನು ಅದನ್ನೇ ಇಲ್ಲಿಂದ ಇಲ್ಲಿಗೆ ನೋಡ್ಕೋತಾ ಇದ್ದೀನಿ ಬಸ್ಟ್ ಪಾಯಿಂಟ್ಗೂ. ಸೊ ಇಲ್ಲಿ 1.5 ಇಂಚು ಸೀಮ್ ಅಲೈನ್ಸ್ ತಗೋತಾ ಇದ್ದೀನಿ. ಹೈಟ್ ಆಫ್ ಬಸ್ಟ್ ಪಾಯಿಂಟ್ ಇಲ್ಲೇ ನೋಡ್ಕೋತಾ ಇದ್ದೀನಿ. 9.25 ಬಂತು. ಸೇಮ್ ಇಲ್ಲಿಂದ ನಾನು ಇವಾಗ 9.25 ಹೊರಗಡೆ ಹೋಗ್ತಾ ಇದ್ದೀನಿ ಇಲ್ಲಿ. ಸೊ 9.25 ಇಲ್ಲಿ ಬರ್ತಾ ಇದೆ ನನಗೆ. ಇದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ವೇಸ್ಟ್ ಲೈನ್ ಹಾಕೊಳ್ಳೋಣ ಇಲ್ಲಿ. ಈಗ ನಾನು ಈ ಪಾಯಿಂಟ್ ಕನೆಕ್ಟ್ ಮಾಡ್ತೀನಿ. ಅದೆಲ್ಲಿ ಬಂದು ಸೇರುತ್ತೋ ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ. 1.5 ಇಂಚ್ ಎಕ್ಸ್ಟ್ರಾ. ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಫ್ರಂಟ್ ಅಲ್ಲಿ. ಓಕೆ, ಇವಾಗ ಬಸ್ಟ್ ಲೈನ್ ಹಾಕೊಳ್ಳೋಣ. ಸೊ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಿತ್ತು, ನಾನು ಅದು ನೋಡೇ ಇಲ್ಲ. ಇದು ನಾ ಫ್ರಂಟ್ ಹುಕ್ ಅಂತ ತಗೋತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಎಲ್ಲ ಸೇರಿಸ್ಕೊಂಡ್ಬಿಡೋಣ. ಇವಾಗ ನಾವಿಲ್ಲಿ ಅಪೆಕ್ಸ್ ಬಸ್ಟ್ ಪಾಯಿಂಟ್ ನೋಡ್ಕೋಬೇಕು. ನಾವು ಅಪೆಕ್ಸ್ ಬಸ್ಟ್ ಪಾಯಿಂಟ್ ಯಾವ ತರ ಅಂದ್ರೆ 37 ಏನಿದೆ ಡಿವೈಡೆಡ್ ಬೈ 10 ಅಂದ್ರೆ 3.7 ನನ್ನ ಅಪೆಕ್ಸ್ ಬಸ್ಟ್ ಪಾಯಿಂಟ್. ಸೊ ನಾನು ಅಷ್ಟೇ ತಗೋತಾ ಇದ್ದೀನಿ ಬಸ್ಟ್ ಲೈನ್ ಅಲ್ಲಿ. ಸೊ ಇವಾಗ ಇದನ್ನ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಬಿಡೋಣ. ಇದೇನು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ, ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಬೇಕು. ಅದಕ್ಕೂ ಮುಂಚೆ ಏನ್ ನಮ್ದು ಬಸ್ಟ್ ಪಾಯಿಂಟ್ ಬಂದಿದೆ ಇಲ್ಲಿ. ಸೊ ನಾನು ಇಲ್ಲಿ 3 ಟಕ್ಸ್ ತಗೋತಾ ಇದ್ದೀನಿ. 3 ಟಕ್ಸ್ ಬ್ಲೌಸ್ ಇದು. ಸೊ 1.5 ಇಂಚು ಈ ಕಡೆ ಬರ್ತಾ ಇದ್ದೀನಿ. ಸೊ 1.5 ಇಂಚ್ ಈ ಕಡೆ ನೋಡ್ಕೊಂಡು ಇದೆರಡು ಮಧ್ಯ ನೋಡ್ಕೊಂಡು ಮೇಲೆ 1.5 ಇಂಚ್ ಮೇಲೆ ಹೋಗ್ತೀನಿ. ಇದು ಇವಾಗ ಇಲ್ಲಿ ಸೇರ್ಸೋಣ ಇದನ್ನ.
ಈ ಟಕ್ಸ್ ಯಾವ ಥರ ಹಿಡಿಬೇಕು ನೋಡ್ಕೊಬೇಕು. ಇದು ನಮ್ಮ ವೇಸ್ಟ್ ಏನಿದೆ 28 ಡಿವೈಡೆಡ್ ಬೈ 4 ಅಂದರೆ 7 ಆಗುತ್ತೆ. ಆ 7ನ ನಾನು ಇಲ್ಲಿಂದ ನೋಡ್ಕೋತಾ ಇದ್ದೀನಿ. ಸೊ 7 ಅನ್ನೋದು ನನಗೆ ಇಲ್ಲಿ ಬರ್ತಾ ಇದೆ. ಇನ್ನು ಬ್ಯಾಲೆನ್ಸ್ ಏನಿದೆ ಇಲ್ಲಿಂದ ಇಲ್ಲಿಗೆ ನನಗೆ 4. ಆ 4ನ ನಾನು ಟಕ್ಸ್ ಹಿಡಿತೀನಿ. ಒಂದು ಶೇಪ್ ತೊಗೊಳ್ಳೋಣ. ಇಲ್ಲಿ ಇದು ಬೇಕು, ಇದು ಎಕ್ಸ್ಟ್ರಾ, ಈಗ ಎಕ್ಸ್ಟ್ರಾ ತಗೊಳ್ಳಿ ಇದು. ಸೊ ಇಲ್ಲಿಂದ ನಂಗೆ ಬಸ್ಟ್ ಪಾಯಿಂಟ್ ಏನು ಬಂದಿದೆ 4.6. ಸೊ ಇಲ್ಲೂ ಅದೇ ನೋಡ್ಕೊತಾ ಇದ್ದೀನಿ. 4.6 ಅಂತ ನಂಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ತಗೋತೀನಿ. ಸೊ ಇವಾಗ ಆ ಕಡೆ 2 ಇಂಚ್ ಈ ಕಡೆ 2 ಇಂಚ್ ನಾನು ಇಲ್ಲಿ ಟಕ್ಸ್ ಹಿಡ್ಕೋತೀನಿ. ಸ್ಟ್ರೈಟ್ ಲೈನ್ ತಗೊಳ್ಳೋಣ. ಇಲ್ಲಿ ಇದೇನು 5 ಅಂತ ಬಂದಿದೆ. ಇಲ್ಲಿ ನಾನು 5 ಅಂತ ನೋಡ್ತಾ ಇದ್ದೀನಿ. ಈ ಕಡೆನೂ ಅಷ್ಟೇ 5. ಇಲ್ಲಿಂದ ನಾನು 1/2 ಇಂಚ್ ಮೇಲೆ ಹೋಗ್ತೀನಿ. ಇದು ಕನೆಕ್ಟ್ ಮಾಡೋಣ ಈ ತರ. ಸೊ ಇದು ಅಷ್ಟೇ. ಇದು ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಂದಿದೆ ಅದನ್ನ ಹಿಡಿಬೇಕಾಗುತ್ತೆ. ನನ್ಗೆ ಇಲ್ಲಿ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಂದಿತ್ತು. ಸೊ ನಾನು 1/2 ಇಂಚ್ ಇಲ್ಲಿ ನೋಡ್ಕೊಂತಾ ಇದ್ದೀನಿ. ಅಂದ್ರೆ ಈ ರೌಂಡ್ ನನ್ಗೆ 7 ಬರ್ಬೇಕಿತ್ತು, 7.5 ಅಂತ ಬಂದಿದೆ. ಹಾಗಾಗಿ ನಾನು 1/2 ಇಂಚ್ನ ಟಕ್ಸ್ ಹಿಡಿದು ಸರಿ ಮಾಡ್ತೀನಿ ಇಲ್ಲಿ. ಸೊ ಇದೇನ್ ಲೆಂತ್ ಇದೆ 4, ಸೇಮ್ 4 ಇಲ್ಲೂ ಇರಬೇಕು. ಸೊ ಇದೊಂಚೂರು ಮುಂದೆ ಹೋಗುತ್ತೆ ಇಲ್ಲಿ, ಪರವಾಗಿಲ್ಲ. ಇದು ಈ ತರ ಶೇಪ್ ಕೊಡೋಣ. ಬ್ಯಾಕ್ ಅಲ್ಲಿ ನಮ್ಗೆ ಎಷ್ಟು ಲೆಂತ್ ಇದೆ ನೋಡ್ಕೊಂಡು ಇದು ಕೂಡ ನಾವು ಅಷ್ಟೇ ತಗೋಬೇಕಾಗಿರುತ್ತೆ. ಸೊ ಬ್ಯಾಕ್ ಅಲ್ಲಿ ನಂಗೆ 7.5 ಅಂತ ಬರ್ತಾ ಇದೆ. ಇಲ್ಲೂ ಕೂಡ ನಾನು ಅಷ್ಟೇ ತಗೋತೀನಿ, 7.5 ಇಲ್ಲಿ ಬರ್ತಾ ಇದೆ. ಸೊ ಈ ತರ ಶೇಪ್ ಕೊಡ್ಬೇಕು ಒಂದು. ಸೊ ನಮ್ದು ಫ್ರಂಟ್ ಬ್ಯಾಕ್ ರೆಡಿ ಆಗಿದೆ ಇವಾಗ. ಓಕೆ, ಇದು ಫ್ರಂಟ್ ಕ್ಲೋಸ್ ಇರುತ್ತೆ, ಬ್ಯಾಕ್ ಕ್ಲೋಸ್ ಇರುತ್ತೆ. ಇದನ್ನ ನೀವು ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ಟಿಚಿಂಗ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇದೆ, ಯಾವ ಥರ ಸ್ಟಿಚ್ ಮಾಡೋದು ಅಂತ. ಓಕೆ, ಸ್ಲೀವ್ಸ್ ಎಲ್ಲ ನಾನು ಇನ್ನೂ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. 3 ಸ್ಲೀವು ನಾನು ಒಟ್ಟಿಗೆ ತೋರಿಸ್ತೀನಿ. ಅಂದರೆ ಒಂದು ಎಲ್ಬೋ ಸ್ಲೀವು, ಒಂದು 5 ಇಂಚ್ ಸ್ಲೀವು, ಇನ್ನೊಂದು ಕ್ಯಾಪ್ ಸ್ಲೀವು. ಅದನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಇದನ್ನು ಪ್ರಾಕ್ಟೀಸ್ ಮಾಡಿ ಕಟಿಂಗ್ ಸ್ಟಾರ್ಟ್ ಮಾಡಿ.